ಅವನು ಯಾವಾಗ ಆ ಸ್ವರ್ಗದಿಂದ ಬಿದ್ದನೋ ಆಗ ಅವನಿಗೆ ಗೊತ್ತಾಯ್ತು, ಈಗ ಈ ಭೂಮಿಯ ದೇವರು ಯಾರು? ಅವನು ಭೂಮಿಗೆ ಬೀಳುವಾಗ ಈಗ ಅವ್ರ ಹತ್ರ ಮಾತಾಡೋದನ್ನ ನಿಲ್ಲಿಸಿ ವಾಕ್ಯ ಕೇಳಿ. ಕರೆಕ್ಟ್ ಟೈಮಲ್ಲಿ ಮನಸ್ಸು ಚಂಚಲ ಆಗತ್ತೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅವನು ಸ್ವರ್ಗದಿಂದ ಬಿದ್ದಾಗ ಎಲ್ಲಿ ಬಿದ್ದ? ಭೂಮಿಗೆ ಬಿದ್ದ. ಭೂಮಿಯಲ್ಲಿ ಯಾರು ದೇವರಾಗಿದ್ರು? ನಾವು ದೇವರಾಗಿ. ಈಗ ಅವನಿಗೆ ಅನಿಸಿತು, ದೇವರ ರಾಜ್ಯದಲ್ಲಿ ನನಗೇನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಈ ಮನುಷ್ಯರ ರಾಜ್ಯದಲ್ಲಿ ನನಗೆ ಈಗ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ದ? ಚೆನ್ನಾಗಿ ಫಸ್ಟಿಗೆ ಯಾರನ್ನು ಮೋಸ ಮಾಡ್ಬೋದು? ಬೇಗ ಬಲೆಗೆ ಸಿಕ್ಕಾಕೊಳ್ಳೋರು ಯಾರು? ಹೆಣ್ಮಕ್ಳು ಗಂಡು ಮಕ್ಕಳು? ಹಾಲೆಲೂಯ. ಯೇಸುವೆ ಸ್ತೋತ್ರ. ಅದಕ್ಕೆ ಅವನು ಆದಾಮನ ಹತ್ರ ಹೋಗ್ಲಿಲ್ಲ. ಯಾರ ಹತ್ರ ಹೋಗ್ಲಿಲ್ಲ? ಆದಾಮನ ಹತ್ರ ಹೋಗ್ಲಿಲ್ಲ. ಆದಾಮನ ಹತ್ರ ಹೋದ್ರೆ ಅವನಿಗೆ ಗೊತ್ತಿತ್ತು ಏನು, ಇವನನ್ನ ಬಗ್ಗಿಸ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗಲ್ಲ. ಆದ್ರೆ ಹೆಂಡತಿಯನ್ನ ಬಗ್ಗಿಸಿದ್ರೆ ಗಂಡ ಬಗ್ತಾನಂತೇಳಿ ಗೊತ್ತಿತ್ತು ಅವನಿಗೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಹಾಲೆಲೂಯ. ಯೇಸುವೆ ವಂದನೆ. ಹಾಲೆಲೂಯ. ಹಾಗಾಗಿ ಅವನು ಆದಾಮನ ಹತ್ರ ಹೋಗಿ ಹವ್ವಳ ಹತ್ರ ಹೋಗಿ ಹೇಳ್ತಾನೆ, ಏನು ಅವನಿಗೆ ಏನ್ ಬೇಕು? ಅಧಿಕಾರ ಬೇಕು. ಎಲ್ಲಿ? ಈ ಭೂಮಿಯಲ್ಲಿ. ಎಲ್ಲಿ? ಏನಾಗ್ಬೇಕು ಅವನಿಗೆ? ದೇವರಾಗ್ಬೇಕು. ಏನಾಗ್ಬೇಕು? ಅಲ್ಲಿ ತನಕ ಯಾರ ದೇವರಿದ್ರು? ನಾವು ಮನುಷ್ಯರು. ಈಗ ಅವನೇನ್ ಪ್ಲಾನ್ ಮಾಡ್ತಾನೆ? ನಮ್ಮ ಮೇಲಿದ್ದ ಅಧಿಕಾರವನ್ನ ಅವನಿಗೆ ಸಿಗ್ಬೇಕು. ಆಗ ಅವನೇನ್ ಮಾಡ್ಲಿಕ್ಕಾಗತ್ತೆ? ಇದೆಲ್ಲ ರಾಜ್ಯಭಾರ ಅವನಿಗೆ ಸಿಗತ್ತೆ. ಅವನಿಗೆ ಬೇಕಾದಾಗೆ ಅವನಿಲ್ಲಿ ಸೃಷ್ಟಿ ಮಾಡ್ತಾನೆ. ದೇವರು ಅವನನ್ನ ಅಲ್ಲಿ ಬಿಡ್ಲಿಲ್ಲ. ಇಲ್ಲಿ ನಾನು ಮಾಡಿ ದೇವರಿಗೆ ಎದುರಾಗಿ ನಿಲ್ತೇನೆ. ಹಾಲೆಲೂಯ. ಅವನಿಗೆ ಯಾವಾಗ ಹೆಸರು ಬಂತು ಸೈತಾನ ಅಂತ? ಅವನು ಯಾವಾಗ ದೇವರಿಂದ ಬೇರೆ ಯೋಚಿಸಿದ್ನೋ ಆ ದಿನದಿಂದ ಅವನು ಸ್ವರ್ಗದಿಂದ ಭೂಮಿಗೆ ಬಿದ್ನೋ ಆ ದಿನ ಅವನ ಹೆಸರು ಲೂಸಿಫರ್ ಅಂತ ಇರುವಂತದ್ದು ಸೈತಾನ ಅಂತ ಚೇಂಜ್ ಆಯ್ತು. ಹಾಲೆಲೂಯ. ಅವನ ಹೆಸರೇನಿತ್ತು? ಲೂಸಿಫರ್. ಅದರ ಹೆಸರ ಅರ್ಥ ಏನು? ಬೆಳಕಿನ ದೂತ. ಅವನೇ ಬೆಳಕು. ಏನಾಗಿದ್ದ? ಬೆಳಕಾಗಿದ್ದ. ಆದ್ರೆ ಏನಾದ? ಕತ್ತಲೆ ಆದ. ಹಾಲೆಲೂಯ. ಹಾಲೆಲೂಯ. ಅವನು ಹವ್ವಳ ಹತ್ರ ಬಂದು ಏನ್ ಹೇಳ್ದ? ಇಲ್ಲಿರುವ ಯಾವ ಮರದ ಹಣ್ಣು ತಿನ್ಬಾರ್ದಂತ ದೇವರು ಹೇಳಿದಾರಲ್ವಾ? ಅವನಿಗೆ ಗೊತ್ತಿರ್ಲಿಲ್ವಾ? ಅವನಿಗೆ ಗೊತ್ತಿರ್ಲಿಲ್ಲ. ದೇವರು ನಮ್ಮ ಹತ್ರ ಮಾತನಾಡೋದು ಸೈತಾನನಿಗೆ ಗೊತ್ತಿರಲ್ಲ. ಅದ್ ನಾವು ಯಾವಾಗ ಬಾಯಿ ಬಿಡ್ತೇವೆ ಆಗಲೇ ಗೊತ್ತಾಗ. ಏನ್ ಮಾಡಿದ್ಲು ಅವ್ವ ಕ್ಲಿಯರ್ ಆಗಿ ಹೇಳಿದ್ಲು, ಯಾವ ಮರದ ಹಣ್ಣನ್ನು ತಿನ್ಬೇಡ ಅಂತ ಹೇಳಿದ್ದಲ್ಲ, ಜೊತೆಗೆ ಅದನ್ನು ಮುಟ್ಟಬಾರದು ಅಂತ ಹೇಳಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಏನ್ ಮಾಡಬಾರ್ದು? ಮುಟ್ಟಬಾರ್ದು. ಏನ್ ಮಾಡಬಾರ್ದು? ಮುಟ್ಟಲಬಾರ್ದು. ಅದಕ್ಕೆ ಅವನು ಏನ್ ಹೇಳ್ತಾನೆ? ಅವನೊಂದು ಪ್ಲಾನ್ ಮಾಡ್ತಾನೆ. ಈಗ ಅವನಿಗೆ ಗೊತ್ತಾಯ್ತು ಹೇಗ್ ಮಾತಾಡಬೇಕು ಅಂತ. ನಮ್ಮ ಹತ್ರನು ಕೆಲವೊಬ್ಬರು ಬರ್ತಾರೆ ಮನೆಗೆ ಬಂದು, ಅದು ತಕೊಳ್ಳಿ, ಇದು ತಕೊಳ್ಳಿ, ಹೀಗ್ ಮಾಡಿ ಹಾಗೆ ಮಾಡಿ. ತಕೊಳ್ಳದೆ ಇದ್ರೆ ಅವನ ಹತ್ರ ಇನ್ನೊಂದು ಅಸ್ತ್ರ ಇರುತ್ತೆ, ಮಾಸ್ಟರ್ ಪ್ಲಾನ್. ಅದಾದ್ರೂ ಮಾಡಿ ಅವನು ತಕ್ಕೊಳ್ಳುವಾಗಿ ಮಾರಿ ಹೋಗ್ತಾನೆ. ಅಲ್ಲೆಲ್ಲ ಯಾಕೆ? ಅಲ್ಲಿ ಮನೆಯಲ್ಲಿ ಕಾಯ್ತಾರೆ ಅವನ ಹೆಂಡತಿ ಮಕ್ಕಳು, ತಾಯಿಯೋ ತಂದೆಯೋ, ಅವರ ಹೊಟ್ಟೆ ತುಂಬಿಸುವ ಆಸೆಯಿಂದ ಅವನು ಮಾಡ್ತಾನೆ. ಹಾಲೆಲೂಯ. ಹಾಲೆಲೂಯ. ಅದು ಸ್ವಾರ್ಥ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಸೈತಾನ್ ಇನ್ನೊಬ್ಬನನ್ನ ಕಿತ್ತುಕೊಳ್ಳೋದು ಅದು ಸ್ವಾರ್ಥ. ಈಗ ಸೈತಾನ್ ಏನ್ ಮಾಡ್ಲಿಕ್ಕೆ ಬಂದಿದ್ದಾನೆ? ತನ್ನ ಸ್ವಾರ್ಥವನ್ನ ಸಾಧಿಸ್ಲಿಕ್ಕೆ. ದೇವರ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮನುಷ್ಯರ ಹತ್ರ ಮಾಡ್ಲಿಕ್ಕೆ ಬಂದ. ಅದು ಹೇಗೆ? ಕಿತ್ಕೊಳ್ಳಿಕ್ಕೆ ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭ ಇಲ್ಲ. ಯಾವಾಗ ಆಗತ್ತೆ? ನಾನು ಯಾವಾಗ ದೇವರ ಮಾತನ್ನು ಮುರಿತೇನೋ ಆಗ ಆಗತ್ತೆ ಅಂತ ಅವನಿಗೆ ಗೊತ್ತಿತ್ತು. ಹೇಗೆ ಗೊತ್ತಾಯ್ತು? ಅವನು ಯಾವಾಗ ದೇವರ ಮಾತನ್ನು ಮುರಿದ್ನೋ ಆಗ ದೇವರಿಂದ ದೂರ ಆದ. ಹಾಗೆ ನನ್ನನ್ನು ದೇವರಿಂದ ಬೇರ್ಪಡಿಸಿದ್ರೆ ಅವನಿಗೆ ಅಧಿಕಾರ ಸಿಗತ್ತೆ ಅಂತ ಗೊತ್ತಾಯ್ತು. ಹಾಲೆಲೂಯ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ.
ಯೇಸು ಆರಾಧನೆ. ಅದಕ್ಕೆ ಏನ್ ಮಾಡ್ತಾನೆ, ಇಲ್ಲ ಇಲ್ಲ, ಮತ್ತೆ ಹವ್ವ ಇರ್ತಾಳೆ, ದೇವರು ಹೇಳಿದ್ದಾರೆ ಮುಟ್ಟಬಾರ್ದು ಮಾತ್ರ ಅಲ್ಲ, ತಿಂದ್ರೆ ನೀನ್ ಸಾಯ್ತಿ. ಏನೋ ಇಷ್ಟು ಸ್ಟೋರಿ ಅವ್ರು ಹೇಳಲಿಲ್ಲ, ಹೌದಾ? ಅವ್ರು ಬೇರೆ ವಿಚಾರ ಮಾತಾಡ್ತಿದ್ರು. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಏನು ಆಗ್ತೇವೆ? ಸಾಯ್ತೇವೆ. ಅದಕ್ಕೆ ಸೈತಾನ ಏನ್ ಹೇಳ್ದ? ಅದು ನೀವು ಕೇಳಿದ್ರಿ, ಏನ್ ಹೇಳ್ದ? ಹಾಲೆಲೂಯ್ಯ, ನೀವು ಸಾಯೋದಿಲ್ಲ, ದೇವರು ಸುಳ್ಳು ಹೇಳಿದ್ದಾರೆ. ಯಾಕೆಂದ್ರೆ ನೀವು ಅದನ್ನ ತಿಂದ್ರೆ ದೇವರಪ್ಲೇ ಆಗ್ತೀರಿ. ಏನಾಗ್ತೀರಿ? ದೇವರಪ್ಲೆ ಆಗ್ತೀರಿ. ಯಾರಪ್ಲೆ ಆಗ್ತೀರಿ? ಆವಾಗ ಏನಾಯ್ತು ಅವಳಿಗೆ? ಟ್ಯೂಬ್ ಲೈಟ್ ಹೊತ್ತಿತ್ತು. ಹಾಲೆಲೂಯ್ಯ. ನಾವು ಹಾಗೆ ಅಲ್ವಾ? ನಮ್ಮ ಒಬ್ಬರು ಫಾದರ್ ಇದ್ದಾರೆ, ಗುರುಗಳು ಬೀದರ್ಲಿದ್ದಾರೆ. ಅವರಿಗೆ ಬಂದು ಒಬ್ಬ ಈ ಗಡ್ಡ ತೆಗೆಯೋ ಮೆಷಿನ್ ತೋರಿಸಿದ್ರು. ಇದು ಫಾದರ್ ಹಾಗೆ, ಇದು ಹೀಗೆ ಹೀಗೆ ಹಾಗೆ ಅಂತ ಹೇಳಿ ಎಲ್ಲ ಮಾಡ್ಕೊಂಡು ಅವ್ರಿಗೆ ತೋರಿಸದ. 3,000 ರೂಪಾಯಿ ಇಟ್ಕೊಂಡು ಹೋದ ಕೂತ್ಕೊಂಡಲ್ಲಿ. ಅವ್ರು ಹೋದ್ಮೇಲೆ ಅವ್ರು ಅದೇ ರೀತಿ ಗಡ್ಡ ತೆಗಿಲಿಕ್ಕೆ ಹೋದ್ರೆ ಅದು ಆಗದೇ ಇಲ್ಲ. ಹಾಗೆ ಈ ಅವ್ವಳಿಗೆ ಏನ್ ಹೇಳ್ದ ಅವನು? ಜ್ಞಾನ ಕೊಟ್ಟ. ಏನ್ ಕೊಟ್ಟ? ಜ್ಞಾನ ಕೊಟ್ಟ. ಏನ್ ಕೊಟ್ಟ? ಯಾರು ಕೊಟ್ಟ? ಸೈತಾನ ಜ್ಞಾನ ಕೊಟ್ಟ. ಯಾರಿಗೆ ಕೊಟ್ಟ? ಅವ್ವಳಿಗೆ ಕೊಟ್ಟ. ಮನುಷ್ಯರಿಗೆ, ಅವ್ವಳಿಗೆ. ಅವ್ವ ಅಂದ್ರೆ ಯಾರು? ಎಲ್ಲ ಹೆಣ್ಣು ಮಕ್ಕಳು. ಆದಮ ಅಂದ್ರೆ ಯಾರು? ಎಲ್ಲ ಗಂಡು ಮಕ್ಕಳು. ಅವನು ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ಏನ್ ಹೇಳ್ದ? ಆ ಮಾತನ್ನ ಕೇಳಿ ನೀನ್ ತಿಂದ್ರೆ ಸಾಯೋದಿಲ್ಲ, ದೇವರಪ್ಲೇ ಆಗ್ತಿ ಅಂತ ಅವನಿಗೆ ಬಹಳ ಇಂಟ್ರೆಸ್ಟ್ ಆಯ್ತು. ಈ ನೆಕ್ಲೆಸ್ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಹೆಣ್ಮಕ್ಳು? ಹಾಲೆಲೂಯ್ಯ. ಒಂದ್ಸಲ ಉಟ್ಕೊಂಡು ನೋಡೋಣ, ತಗೊಳ್ಬೇಕಂತ ಇಲ್ಲ ಅಂತ ಹೇಳ್ತಾನೆ ಅವನು. ಹೌದಾ? ತಕೊಳ್ಳೋನೆ ಅಂಗಡಿಗೆ ಹೋದ್ರೆ ಏನ್ ಹೇಳ್ತಾನೆ? ಸುಮ್ಮನೆ ಹಾಕಿ ನೋಡಿ. ಯಾಕೆ ಹೇಳ್ತಾನೆ? ನಿಮ್ಮಲ್ಲಿ ಆಸೆ ಹುಟ್ಟತ್ತೆ ಅಂತ ಅವನಿಗೆ ಗೊತ್ತು. ಈ ಮಕ್ಕಳು, ಸಣ್ಣ ಮಕ್ಕಳು ಈ ಬೊಂಬೆ ಗಿಂಬೆ ಇರುವ ಅಂಗಡಿ ಹತ್ರ ಹೋಗಿ ಏನ್ ಮಾಡ್ತಾರೆ? ತಾಯಿಗೆ ಬೇಡ್ತಾರೆ, ಕೇಳ್ತಾರೆ, ಸಿಗೋಲ್ಲ ಅಂತ ಹೊರಳಾಡ್ತಾರೆ. ಬಟ್ಟೆ ಗಿಟ್ಟೆ ಗಲೀಜಾಯ್ತು, ತಾಯಿಗೆ ನಾಚಿಕೆ ಆಗತ್ತೆ, ಅವನ್ ಬಿಡಲ್ಲ. ಹಾಲೆಲೂಯ್ಯ. ಹಾಗೆ ನಮ್ಮಲ್ಲಿ ಒಂದ್ಸಲ ಆಸೆ ಹುಟ್ಟಿಸಿದ ಮೇಲೆ ನಾವು ಅದನ್ನ ಪಡೆದೇ ತಕೊಳ್ತೇವೆ. ಅದು ಎಷ್ಟು ಕಷ್ಟ ಆದ್ರೂ ಅದು ತಕೊಳ್ತೇವೆ. ಹಾಲೆಲೂಯ್ಯ. ಅದು ಸೈತಾನನಿಗೆ ಗೊತ್ತು, ಈಗಲೂ ಗೊತ್ತು. ಅದಕ್ಕೆ ನಾನು ಅಲ್ಲಿಂದ ಬರ್ತಾ ಇದ್ದೇನೆ. ಇದು ಒಂದ್ಸಲ ನಿಲ್ಲುವಂತ ವಿಷಯಗಳಲ್ಲ. ಅವನೇನ್ ಮಾಡಿದ ಮತ್ತೆ? ಅವಳಿಗೆ ಇದು ಒಳ್ಳೇದು ಅನ್ಸಿತ್ತು. ದೇವರು ಮೋಸ ಮಾಡಿರ್ಬೇಕು, ಒಂದು ವೇಳೆ ನಾವು ಅವರಾಗಿ ಆದ್ರೆ ಆಗ್ಬಾರ್ದು ಅಂತ ಯೋಚನೆ ಇರ್ಬೋದೇನೋ ದೇವರದು, ಅಲ್ವಾ? ಒಂದು ವೇಳೆ ಅವರಿಗೆ ಅವರು ದೇವರು ಅಂತ ಗೊತ್ತಿದ್ರೆ ಆ ತಪ್ಪನ್ನು ಮಾಡ್ತಿರ್ಲಿಲ್ಲ? ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ನಿಮಗೆ ದೇವರಾಗ್ಲಿಕ್ಕೆ ಸಿಗತ್ತೆ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಲಿಕ್ಕೆ ತಯಾರಿದ್ದೀರಿ? ಅದನ್ನ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಈಗಲೂ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆಗ್ಬಿಡಿ, ಈಗಲೂ ಹಾಗೆ ಇದ್ದೇವೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಿಮ್ಮಿಂದ ದೇವರಾಗ್ಲಿಕ್ಕೆ ಆಗತ್ತಾ? ಯಾರು ಹೇಳಿದ್ದು ಆಗಲ್ಲ ಅಂತೇಳಿ? ಹಾಲೆಲೂಯ್ಯ, ಹಾಲೆಲೂಯ್ಯ. ಪೂರ್ತಿ ಸಾಯಂಕಾಲದೊಳಗೆ ನನಗೆ ಟೈಮ್ ಕೊಟ್ರೆ ನಾನು ನಿಮ್ಮನ್ನು ತೋರಿಸ್ತೇನೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಅವ್ವ ಏನ್ ಮಾಡಿದ್ಲು? ತಿಂದು ನೋಡಿದ್ಲು. ತಿಂದಾದ್ಮೇಲೆ ಯಾರಿಗೆ ಕೊಟ್ಲು? ಆದಮನಿಗೆ ಕೊಟ್ಟು. ಅವಳಿಗೆ ಗೊತ್ತಿರ್ಲಿಲ್ವಾ? ಅವನ್ ತಿಂದ ಮೇಲೆ ಹೇಳಿದ್ನು ಆ ಮರದ ಹಣ್ಣನ್ನು, ಅದು ಆ ಮರದ್ದು ಅಂತೇಳಿ. ಅದರ ನಂತರ ಏನಾಯ್ತು? ದೇವರು ಬಂದರು. ದೇವರಿಗೆ ಗೊತ್ತಿರ್ಲಿಲ್ವಾ?
ಅಂದ್ರೆ ದೇವರಿಗೇನು ಗೊತ್ತಿಲ್ಲ ಅಂತ ಆಯ್ತು. ದೇವರಿಗೇನು ಗೊತ್ತಾಗಲ್ಲ ಅಲ್ವಾ? ನಮ್ಮ ಯೋಚನೆ ಹಾಗೆ. ಯಾಕೆಂದ್ರೆ ಮನುಷ್ಯರ ದೇವರು ನನ್ನ ಹೃದಯದ ಆಲೋಚನೆಗಳನ್ನು ತಿಳಿದವರು, ಎಲ್ಲವೂ ಆಗುವುದಕ್ಕೆ ಮೊದಲೇ ಎಲ್ಲವನ್ನು ತಿಳಿದವರು. ಅದಕ್ಕೆ ಹೇಳುದು ದೇವರು ಅಂತೇಳಿ. ಇನ್ನು ನಾಳೆ ಏನಾಗತ್ತೆ, 100 ವರ್ಷ ಕೋಟಿ ವರ್ಷದ ನಂತರ ಏನಾಗತ್ತೆ, ಅದನ್ನೇ ಮೊದಲೇ ತಿಳಿದವರು ದೇವರು. ಅವರು ಯೋಚಿಸ್ಬೇಕಂತ ಇಲ್ಲ. ಮನುಷ್ಯನಿಗೆ ಏನ್ ಮಾಡ್ಬೇಕಾಗತ್ತೆ, ಯೋಚಿಸ್ಬೇಕಾಗತ್ತೆ. ಆದ್ರೆ ಆ ದಿನ ದೇವರು ಬರ್ತಾರೆ, ಆದವ ಎಲ್ಲಿದ್ದೀಯ ಅಂತೇಳಿ. ಏನು ಗೊತ್ತಿಲ್ಲ ಯಾಕೆ ಹೇಳಿ? ದೇವರಿಗೆ ಗೊತ್ತು ಅವನು ತಪ್ಪು ಮಾಡಿದ್ದಾನೆ. ಆದ್ರೆ ದೇವರೇನಾಗಿದ್ದಾರೆ, ಪ್ರೀತಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ದೇವರು ಹೇಳಿದ್ರು, ಇದನ್ನು ತಿಂದ್ರೆ ಸಾಹಿತಿ ಅಂತೇಳಿ. ಸತ್ತೋದ್ನ? ಯಾಕೆ ಸತ್ತಲಿಲ್ಲ? ಆದ್ರೆ ಸಾಯೋದಂದ್ರೆ ಏನು? ನಾವು ತಿಳ್ಕೊಳ್ತೇವೆ ಸಾಯೋದಂದ್ರೆ ಈ ಶರೀರದಲ್ಲಿ ಸಾಯೋದು ಅಂತೇಳಿ. ಹಾಲೆಲೂಯ, ಹಾಲೆಲೂಯ. ದೇವರ ಪ್ಲಾನ್ ಅಲ್ಲಿ ಸತ್ತೋದೆ. ದೇವರು ಅವನಿಗೆ ಏನನ್ನ ಇಟ್ಟಿದ್ರೋ ಆ ಪ್ಲಾನ್ ಅಲ್ಲಿ ಫಿನಿಶ್. ಅವನೇ ಹಾಳು ಮಾಡಿಕೊಂಡ. ಈಗ ಭವಿಷ್ಯವನ್ನ ಯಾರು ಹಾಳು ಮಾಡ್ಕೊಂಡ? ದೇವರು ಬರೆದಿಟ್ಟಿದ್ದನ್ನ ಯಾರು ಹಾಳು ಮಾಡ್ಕೊಂಡ? ಹಾಲೆಲೂಯ. ಯಾರು ಹಾಳು ಮಾಡ್ಕೊಂಡದು? ದೇವರು ಬರೆದಿಟ್ಟಿದ್ದನ್ನ ಹಾಳು ಮಾಡ್ಕೊಂಡಿದ್ದೀವಿ. ಮಾತ್ರ ಅಲ್ಲ, ನಮಗೆ ಅದು ಏನು ಅಂತಾನೆ ಗೊತ್ತಿಲ್ಲ. ಈಗ ಸ್ಟೋರಿ ಹೇಳುವಾಗ ಸ್ವಲ್ಪ 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 ಅರ್ಥ ಆಗುತ್ತೆ. ಸ್ವಲ್ಪ 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 ಚಶ್ಮಾ ಇಲ್ಲದೆ ಸ್ವಲ್ಪ ಕಾಣತ್ತೆ. ಹಾಲೆಲೂಯ, ಹಾಲೆಲೂಯ. ಪೂರ್ತಿ ಕಾಣುವಾಗ ನಾವು ಅವರಾಗಿ ಇರ್ತೇವೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಿಮ್ಗೆ ಅರ್ಥ ಆಯ್ತು? ನಿದ್ರೆ ಬಂತು? ನಿದ್ರೆ ಬಂತು? ಹ್ಞೂ ಅಂತಾರೆ. ಹಾಲೆಲೂಯ, ಹಾಲೆಲೂಯ. ನಿದ್ರೆ ಬಂತಂದ್ರೆ ಹ್ಞೂ ಅಂತಾರೆ. ಅಂದ್ರೆ ಅವ್ರು ಎಲ್ಲೋ ಇದ್ದಾರೆ. ಬಿಸ್ನೆಸ್ಸಿಗೆ ಹೋದ್ರಿ, ಏನ್ ಮಾಡ್ತೀರಿ? ದಂಧೆ ಏನ್ ಮಾಡ್ತೀರಿ? ರೊಕ್ಕ ಸಿಗ್ಲಿಕ್ಕೆ ಏನ್ ಮಾಡ್ತೀರಿ? ಏನ್ ಮಾಡಲ್ಲ, ಮನೇಲಿ ಇರ್ತೀರಿ. ಏನ್ ಮಾಡ್ತೀರಿ ಅಂಗಡಿಯಲ್ಲಿ? ಹಾಲೆಲೂಯ, ಹಾಲೆಲೂಯ. ಸುಮ್ಮನೆ ಕೂತ್ರೆ ದುಡ್ಡು ಬರುತ್ತಾ? ಏನ್ ಮಾಡ್ತೀರಿ? ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆ ದಿನ ಏನು ನಡೆಯಿತು? ಆ ದಿನ ದೇವರು ನನಗೆ ಈ ಭೂಮಿಯ ಮೇಲೆ ಕೊಟ್ಟಿದ್ದ ಅಧಿಕಾರ ಸೈತಾನ್ ಕೈಗೆ ಹೋಯ್ತು. ಇದೇ ನಾನು ಸತ್ತಿದ್ದು. ಹಾಲೆಲೂಯ, ಹಾಲೆಲೂಯ. ಯಾರ ಕೈಗೆ ಹೋಯ್ತು? ಸೈತಾನ್ ಕೈಗೆ ಹೋಯ್ತು. ಈಗ ನಾನು ಅವನಿಗೆ ದೇವರು ಅಂತೇಳಿ ನಮಸ್ಕಾರ ಮಾಡಬೇಕಾಯ್ತು. ಈಗಲೂ ಮಾಡ್ತಾ ಇದ್ದೇವೆ. ಹಾಲೆಲೂಯ, ಯೇಸುವೆ ಸ್ತೋತ್ರ. ಗೊತ್ತಿಲ್ಲದೆ ಅವನನ್ನೇ ದೇವರು ಅಂತ ಹೇಳ್ತೇವೆ. ಹಾಲೆಲೂಯ. ಅಲ್ಲಿಂದ ಬಿದ್ದ ಎಲ್ಲಾ ದೂತರುಗಳು ಎಲ್ಲಿದ್ದಾರೆ? ಇಲ್ಲಿ ಪ್ರತಿಯೊಬ್ಬರು ಒಂದೊಂದು ದೇವರಾಗಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ. ಅವರಿಗೂ ಅದ್ಭುತ ಮಾಡ್ಲಿಕ್ಕೆ ಆಗತ್ತೆ. ಆದ್ರೆ ಒಂದು ಲಿಮಿಟ್ ಇದೆ. ಇಷ್ಟೇ, ಇಷ್ಟೇ. ಎಷ್ಟು? ಇಷ್ಟೇ. ಹಾಲೆಲೂಯ. ಅಷ್ಟು ಆಗುವಾಗ ನಾವು ಅವರನ್ನ ದೇವರು ಅಂತ ನಮಸ್ಕಾರ ಮಾಡ್ತೇವೆ. ಆಗ ಏನ್ ಮಾಡಿದ್ದು? ಅದೇ ಮಾಡಿದ್ದು. ಹಾಲೆಲೂಯ. ಈಗಲೂ ಅಧಿಕಾರ ಯಾರ ಹತ್ರ ಇದೆ? ಸೈತಾನ ಹತ್ರ. ಆದರೆ ಅವರಲ್ಲಿ ವಿಶ್ವಾಸ ಇಟ್ಟು ಕಲಿತವನಿಗೆ ಸೈತಾನ ಹೆದರ್ತಾನೆ. ಏನ್ ಮಾಡ್ತಾನೆ? ಹೆದರ್ತಾನೆ. ಅದಕ್ಕೆ ಇಲ್ಲಿ ಬಂದಿರುವಾಗ ಕೆಲವರದ್ದು ದೆವ್ವ ಬಿಟ್ಟು ಹೋಗುತ್ತೆ. ಹೌದಾ? ಅದು ಮನುಷ್ಯನ ಆತ್ಮ ಅಲ್ಲ. ಆತ್ಮ ಈ ಸೈತಾನ ಅವನ ಜೊತೆಗೆ ಅನೇಕ ದೂತರುಗಳಿದ್ದರು. ಆ ದೂತರುಗಳು ಇಲ್ಲಿದ್ದಾರೆ. ಯಾರಿಗೆ ನಮಸ್ಕಾರ ಹೊಡಿತೇವೆ ಅವನೇ ಬಂದು ಒಳಗಿರ್ತಾನೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಇಲ್ಲಿ ಬಿಡುಗಡೆ ಆಗತ್ತೆ. ಮತ್ತೆ ಹೋಗಿ ಅವನಿಗೆ ನಮಸ್ಕಾರ ಮಾಡ್ತಾರೆ. ಓ ಬಂದಿಯಾ, ವೆರಿ ಗುಡ್ ಅಂತ ಹೇಳಿ ಕೈ ಕೊಡ್ತಾನೆ. ಹಾಲೆಲೂಯ. ನನಗೆ ಗೊತ್ತು ನೀನ್ ಬರ್ತೀಯ ಅಂತೇಳಿ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಯಾಕೆ? ನಮಗೆ ಸತ್ಯ ಗೊತ್ತಿಲ್ಲ. ಅದು ಯಾರಿಗೆ ಆಗತ್ತೆ ಹಾಗೆ?
ಸತ್ಯವನ್ನು ತಿಳಿಯದೆ ಬರೇ ಇಂಜೆಕ್ಷನ್ ಹಾಕಿಸಿ ಗ್ಲೂಕೋಸ್ ಹಚ್ಚಿಸಿ ಹೋಗ್ತೇವಲ್ಲ, ಅವರಿಗೆ ಹಾಗಾಗತ್ತೆ. ಹಾಲೆಲೂಯ. ಪೂರ್ತಿ ಸತ್ಯವನ್ನ ಕೇಳಿ ಗ್ರಹಿಸಿಕೊಂಡವರು ಬಿಡುಗಡೆ ಆಗ್ತಾರೆ. ಅವ್ರು ಮತ್ತೆ ಆ ಸಮಸ್ಯೆಗೆ ಸಿಕ್ಕಾಕೊಳ್ಳಲ್ಲ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಏನಾದ್ರೂ ಅರ್ಥ ಆಗ್ತಾ ಇದೆ? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೇಗೆ ತೆಗೆದುಕೊಂಡ ಸೈತಾನ ನಮ್ಮಿಂದ ಅಲ್ವಾ, ಹಾಗೆ ಯೇಸು ಸ್ವಾಮಿ ಅದು ಪೂರ್ತಿ ಅಧಿಕಾರವನ್ನು ಅವನಿಂದ ತೆಗೆದ್ರು. ಆದ್ರೆ ಅದು ಯಾರಿಗೆ ಸಿಗತ್ತೆ? ಯಾರು ಅವರ ಮಾತನ್ನು ಕೇಳಿ ನಂಬಿಕೆ ಇಟ್ರೆ ಅಲ್ಲ, ಆ ಮಾತನ್ನು ಕೇಳಿ ಅದರ ಹಾಗೆ ವಿಶ್ವಾಸದಲ್ಲಿ ಹೋಗ್ಬೇಕು. ಆ ಮಾತಿನಲ್ಲಿ ವಿಶ್ವಾಸವಿಟ್ಟು ಯಾರು ಹೋಗ್ತಾನ ಅವನಿಗೆ ಎಲ್ಲ ಅಧಿಕಾರ ಇದೆ. ಎಲ್ಲಿ? ಈ ಭೂಮಿಯಲ್ಲಿ. ಅವನು ಹೇಳ್ತಾನೆ ಇದಾಗ್ಲಿ ಅಂತ ಹೇಳಿದ ಆಗತ್ತೆ. ನಾನು ಹೇಳಿದೆ ಚಿಟ್ಟೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಬಂದು ಕೂತ್ಕೊಳ್ತು. ಹೌದಾ? ಹೇಗ್ ಬಂತು? ಹಾಲೆಲೂಯ. ನಾವು ಅದು ಬಿಟ್ಟು ಏನಾಗ್ತದೆ, ಮನುಷ್ಯರಾಗೇ ಇದ್ದು ದೇವರ ಹತ್ರ ಏನೋ ಭಿಕ್ಷೆ ಬೇಡ್ತೇವೆ. ಭಿಕ್ಷುಕರಿದ್ದೇವೆ ನಾವು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ಹತ್ರ ಭಿಕ್ಷೆ ಬೇಡೋದು ದೇವರಿಗೆ ಇಚ್ಛೆ ಇಲ್ಲ. ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಕಾಲಿಗೆ ಬಿದ್ದು ಅಮ್ಮ ಊಟ ಕೊಡು ಅಂತ ಹೇಳಿದ್ರೆ ಅದು ನಿಮಗೆ ಗೌರವ ಕೊಡುತ್ತಾ? ಏನ್ ಹೇಳತ್ತೆ ಅದು? ಯಾಕೆ ಮಾರ್ಯ ನೀನ್ ತಲೆ ಕಾಯಲಿಗೆ ಬೀಳ್ತಿ? ಒಂದ್ಸಲ ಹೌದು ನೀನು ಊಟ ಇಟ್ಟಿದ್ದೇನಲ್ಲ ತಿನ್ನು ಅಂತ ಹೇಳಲ್ವಾ? ಇಷ್ಟಪಡ್ತೀರಿ ನೀವು ಹಾಗೆ? ಇಲ್ವಲ್ಲ. ಗೌರವ ಹೌದು, ಆದ್ರೆ ಭಿಕ್ಷುಕಂತರಾಗೋದು ಅವರಿಗೆ ನಿಮಗೆ ಇಷ್ಟ ಆಗತ್ತಾ? ಇಲ್ಲ. ಹಾಗೆ ದೇವರಿಗೆ ತಾನು ಸೃಷ್ಟಿಸಿದವರು ಭಿಕ್ಷುಕನಾಗಿ ಇರಬೇಕು ಅಂತ ಇಚ್ಛೆ ಇಲ್ಲ. ನಾವು ಸತ್ಯ ತಿಳಿಯದಾಗ ಭಿಕ್ಷುಕರಾಗಿರ್ತೇವೆ. ಕೊಡಿ ಸ್ವಾಮಿ, ಕೊಡಿ ಸ್ವಾಮಿ, ಕೊಡಿ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಆ ಒಂದು ಹಣ್ಣನ್ನ ತಿಂದದ್ರಿಂದ ದೇವರು ಏನು ಹೇಳಿದ್ರೋ ಹಾಗೆ ಆಯ್ತು. ಕೆಟ್ಟದ್ದು ಒಳ್ಳೆಯದು ಅವರಿಗೆ ಗೊತ್ತಾಯ್ತು. ಆಗ ಏನು ಗೊತ್ತಾಯ್ತು ಅವರಿಗೆ? ಬಟ್ಟೆ ಇರ್ಲಿಲ್ಲ ಅಂತ ಹೇಳಿ ಹಾಗೆ ಗೊತ್ತಾಗಿತ್ತು. ಸಣ್ಣ ಮಕ್ಕಳಿಗೆ ಬಟ್ಟೆ ಇದೆ ಅಂತ ಹೇಳಿ ಇಲ್ಲ ಅಂತ ಗೊತ್ತಾಗತ್ತಾ? ದೊಡ್ಡವರಿಗೆ ಹಾಲೆಲೂಯ. ಆ ಬುದ್ಧಿ ಬಂದಿದ್ದು ನಾವು ಆ ಹಣ್ಣನ್ನ ತಿಂದಿದ್ರಿಂದ. ಎಲ್ಲಿಂದ? ಆ ಹಣ್ಣನ್ನ. ಅದಕ್ಕೆ ಸಾಕ್ಷಿ ಇವತ್ತಿನವರೆಗೂ ಯಾವ ಪ್ರಾಣಿ ಪಕ್ಷಿಗೂ ಚಡ್ಡಿ ಹಾಕಿದ್ದನ್ನು ನಾವು ನೋಡಲ್ಲ. ನೋಡಿದ್ದೀರಿ? ಹೌದಲ್ಲ? ಹಾಗಾದ್ರೆ ನಾವಲ್ಲಿ ಏನಿದ್ವಿ? ಮಕ್ಕಳ ಹಾಗೆ ದೇವರೊಂದಿಗೆ ಇದ್ವಿ. ದೇವರು ನಮ್ಮೊಂದಿಗೆ ನಡೆದಾಡ್ತಾ ಇದ್ರು. ಹೇಗೆ ನಮ್ಮ ಮಕ್ಕಳು ಹೋಗ್ತಾರೆ ನಮ್ಮ ಜೊತೆಗೆ, ಹಾಗೆ ದೇವರು ಆದಾಮ ಹವ್ವಳ ಜೊತೆಗೆ ಹೋಗ್ತಿದ್ರು. ಅದು ಕಟ್ಟಾಯ್ತು. ಹಾಲೆಲೂಯ, 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 ಹಾಲೆಲೂಯ. ಎಲ್ಲಾ ಬಂಗ್ಲಾ ಗಾಡಿ ಎಲ್ಲ ಇದ್ದು ಈಗ ಇನ್ನೊಬ್ಬರ ಗಾಡಿ ಬಂಗ್ಲಾಗೆ ಕಾರ್ ತೊಳಿಲಿಕ್ಕೋ ಟೈರ್ ತೊಳಿಲಿಕ್ಕೋ ಹೋಗ್ತಾ ಇದ್ದೇವೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದರೆ ದೇವರಿಗೆ ಈ ವಿಷಯದಲ್ಲಿ ಬಹಳ ದುಃಖ ಆಯಿತು. ದೇವರ ಏನ್ ಮಾಡ್ತೇವೆ ನಾವು? ನಂಬಿಕೆ ಇಟ್ಟವರು, ಪ್ರೀತಿಸಿದವರು ನಮಗೆ ನಮ್ಮ ಮಾತನ್ನು ಕೇಳದೆ ನಷ್ಟ ಅನುಭವಿಸಿದ್ರೆ ನಮಗೇನಾಗತ್ತೆ? ಸಂತೋಷ ಆಗತ್ತೆ. ಅದ ನಮ್ಮ ಮಕ್ಕಳು ನಮ್ಮ ಮಾತು ಕೇಳದೆ ಕೆಟ್ಟದಾಗ್ಬಿಟ್ರೆ ನಮಗೆ ಸಂತೋಷ ಆಗತ್ತೆ. ಇಲ್ಲ? ದೇವರಿಗೂ ಆಗಲಿಲ್ಲ. ದೇವರು ಏನು ಭವಿಷ್ಯ ಇಟ್ಟಿದ್ರು? ಅಲ್ಲಿ ಒಂದು ಮರ ಇತ್ತು. ಆ ಮರ ಜೀವದ ವೃಕ್ಷವಾಗಿತ್ತು. ಅದು ಯೇಸು ಆಗಿತ್ತು. ನಾನು ಅದೇ ದಿನ ತಿಂದಿದ್ರೆ ನಾನು ಈಗ ತನಕ ಈ ಭೂಮಿಯಲ್ಲಿ ಕಷ್ಟ ಪಡ್ತಿರ್ಲಿಲ್ಲ. ಹಾಲೆಲೂಯ. ದೇವರು ನನಗೆ ಅದನ್ನ ತಿನ್ಬೇಡ ಅಂತ ಹೇಳಿರ್ಲಿಲ್ಲ.
ಎಲ್ಲಾ ತಿನ್ನುವಾಗ ಇದನ್ನು ಅವನು ತಿಂತಾನೆ. ಆ ತಿಂದಾಗ ಅವನಿಗೆ ಸತ್ಯ ಗೊತ್ತಾಗತ್ತೆ, ತಾನು ಯಾರು ಎಂಬುದು ಗೊತ್ತಾಗತ್ತೆ. ಆಗ ಅವನು ಪ್ರೀತಿಯಿಂದ ಯಾರನ್ನು ಹೊಗಳ್ತಾನೆ? ದೇವರನ್ನ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ತಾಯಿ ಮಕ್ಕಳಿಗೆ ಒಂದು ಅವಳ ಇಷ್ಟವಾದದನ್ನ ಅವನು ಕೇಳಿರ್ತಾನೆ, ಮಕ್ಕಳು ಕೇಳಿರ್ತಾರೆ, ತಂದೆ ತರ್ತಾರೆ. ಅದನ್ನ ತೋರಿಸುವಾಗ ಹೇಗಿರುತ್ತೆ? ಚೀರಾಡೋದಿಲ್ಲ. ಯಪ್ಪ, ನಿಮ್ಮ ಆಕ್ಷನ್ ನೋಡಿದ್ರೆ ಏನು ಇಂಟ್ರೆಸ್ಟೇ ಇಲ್ಲ ನಿಮಗೆ. ಅದೇನಯ್ಯ, ಆ ಮಕ್ಕಳು ಏನು ಖುಷಿ, ಅದು ನಲಿದಾಡ್ತಾರೆ. ಹಾಗೆ ನಾವು ಆ ಜೀವದ ವೃಕ್ಷವನ್ನು ತಿಂದಿದ್ರೆ ನಾವು ದೇವರ ಹಾಗೆ ಅನಂತ ಕಾಲಕ್ಕೂ ಅವರ ಕೈ ಹಿಡಿದುಕೊಂಡು ಅವರ ಜೊತೆಗೆ ಆ ಭೂಮಿಯಲ್ಲಿರುವ ಸ್ವರ್ಗದಲ್ಲಿ ಇರ್ತಿದ್ವಿ. ಆದರೆ ಯಾವ ದಿನ ದೇವರ ಮಾತಿಗೆ ತಪ್ಪಿಸಿ ನಾವು ಒಳ್ಳೆದು ಕೆಡತ್ತಿರುವ ಹಣ್ಣನ್ನ ತಿಂದುವೋ ಆ ದಿನದಿಂದ ದೇವರು ಈ ಭೂಮಿಯಲ್ಲಿದ್ದ ಸ್ವರ್ಗದಿಂದ ನನ್ನನ್ನು ಬೇರ್ಪಡಿಸಿದರು. ಆ ದಿನದಿಂದ ನನ್ನ ಮೇಲೆ ಶಾಪ ಬಂತು. ಆ ದಿನದಿಂದ ನನ್ನ ಮೇಲೆ ನಾನು ಬೆವರು ಸುರಿಸಬೇಕಾಯ್ತು. ಮಾತ್ರ ಅಲ್ಲ, ನನ್ನ ಭೂಮಿಯಲ್ಲಿ ನಾನು ಬಿತ್ತಿದ ಬೀಜ ಮಾತ್ರ ಅಲ್ಲ, ಅದರ ಜೊತೆಗೆ ಮುಳ್ಳು. ಈಗ ತೋಟದಲ್ಲಿ ಬೀಜನ ಬಿತ್ತನೆ ಮಾಡಿದ್ರೆ ಬರೇ ಫಲ ಬರತ್ತಾ? ಬರೇ ಫಲ ಬರತ್ತಾ? ಗೋಧಿ ಬಿತ್ತಿದ್ರೆ ಬರೇ ಗೋಧಿ ಬರತ್ತಾ, ಬೇರೆ ಬರತ್ತಾ? ಗೋಧಿ ಬರುತ್ತೆ. ಹಾಗಾದ್ರೆ ಇಷ್ಟು ಮಂದಿ ಹೋಗಿ ಅಲ್ಲಿ ಹೋಗಿ ಏನ್ ಕೀಳ್ತಾ ಇರ್ತಾರೆ? ಅದ್ ಯಾಕೆ ಬರುತ್ತೆ? ಇದು ದೇವರು ಆಗ ಹಾಕಿದ ಶಾಪ. ಏನೋ ಹಲ್ಲೆಲೂಯ. ಎಲ್ಲ ಫಲನೇ ಬರೋದಿದ್ರೆ ಅದಕ್ಕೆ ಏನ್ ಹೇಳ್ತಾರೆ? ಆಶೀರ್ವಾದ. ಅದು ಬರದಾಗ ಈಗ ಏನ್ ಮಾಡ್ತೇವೆ? ಅದಕ್ಕೆ ಸ್ಪ್ರೇ ಹೊಡಿತೇವೆ, ಜನ ಕಳಿಸ್ತೇವೆ, ಇದೆಲ್ಲ ಮಾಡಿ ಅದನ್ನ ಬದುಕಿಸ್ತೇವೆ ಅಲ್ವಾ? ಇದೆಲ್ಲ ಹೇಗ್ ಬಂತು? ಅಲ್ಲಿ ಮಾಡಿದ ತಪ್ಪು. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಏನ್ ಅರ್ಥ ಆಯ್ತು ಈಗ? ಈಗ ನಾವು ಸತ್ತಿದ್ದೇವೆ, ಬದುಕಿದ್ದೇವೆ? ಏನ್ ಗೊತ್ತಾಯ್ತು? ಸತ್ತಿದ್ದೇವೋ ಬದುಕಿದ್ದೇವೆ? ದೇವರು ಇಟ್ಟಿದ್ದರಿಂದ ತಿಂತಾ ಇದ್ದೇವೋ ಅಥವಾ ದೇವರ ಶಾಪದಲ್ಲಿ ನಾವಿದ್ದೇವೆ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮ ಜೊತೆ ನಡೀತಾ ಇದ್ದಾರಾ ಕೈ ಹಿಡಿದು? ಇಲ್ಲ, ನಾವು ನೆನೆಸ್ಕೊಂಡಿದ್ದೇವೆ ಅಷ್ಟೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ದೇವರ ಜೊತೆ ನಡೀತಾ ಇದ್ರಿ ಇಲ್ಲಿ ಯಾಕೆ ಬರ್ತಿದ್ರಿ? ಹಲ್ಲೆಲೂಯ. ದೇವ್ರ ಜೊತೆ ಇದ್ದವ್ರು ದೇವರನ್ನ ನೋಡ್ಕೊಂಡು ಬರ್ತಾರೆ. ಮತ್ತೆ ಹಲ್ಲೆಲೂಯ. ನಾವು ತಿಳಿಯದೆ ಮಾತಾಡ್ತೇವೆ. ಸೈತಾನ್ ಜೊತೆ ಇದ್ದೇವಂತ ನಾನು ಹೇಳಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ. ಹಾಗೆ ಅಂತ ಹೇಳಿದ್ರೆ ನಾನ್ ಮಾತ್ರ ಒಳ್ಳೆಯವನು ಅಂತ ಹೇಳಿದಾಗೆ ಆಗತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈಗ ನಮಗೆ ಸ್ವಲ್ಪ ಕ್ಲಿಯರ್ ಆಗತ್ತೆ, ಇನ್ನೂ ಸ್ವಲ್ಪ ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ತಪ್ಪು ಯಾರ್ದು? ನಮ್ಮದು. ಆ ತಪ್ಪನ್ನ ನಾವೇನು ಕಳ್ಕೊಂಡೆವೋ ಅದನ್ನ ನಮಗೆ ಸಿಗ್ಬೇಕು ಅಂತೇಳಿ ದೇವರು ಒಂದು ಮಾರ್ಗ ಮೊದಲೇ ಇಟ್ಟಿದ್ರು. ಅದೇ ಜೀವದ ವೃಕ್ಷ. ಆ ಮರ ಆ ತೋಟದಲ್ಲಿತ್ತು, ಅದನ್ನು ನಾವು ತಿನ್ಲಿಲ್ಲ. ಅದನ್ನ ತಿನ್ಲಿಕ್ಕೆ ಮತ್ತೆ ನಮ್ಮ ಮಧ್ಯದಲ್ಲಿ ಆ ವೃಕ್ಷ ಯಾರೇ ಇದ್ರು? ಯೇಸುವೆ ಆಗಿದ್ರು. ಅವರನ್ನ ಮತ್ತೆ ಭೂಮಿಗೆ ಕಳಿಸಿದ್ರು. ಈಗಲಾದರೂ ಮನುಷ್ಯ ಇವನ ಮೇಲೆ ವಿಶ್ವಾಸವಿಟ್ಟು ರಕ್ಷಣೆ ಹೊಂದಲಿ. ಏನು ರಕ್ಷಣೆ? ನಾವು ಸೈತಾನ್ನ ಗುಲಾಮ ಇದ್ದೀವಿ. ಸೈತಾನ ಗುಲಾಮ ಅಂತ ಹೇಗೆ ಕಾಣತ್ತೆ? ನಾವು ಪ್ರಪಂಚ ಹೇಳೋದನ್ನ ಕೇಳ್ತಾ ಇರ್ತೀವಿ. ಹಲ್ಲೆಲೂಯ.
ನಮ್ಮ ಮನಸ್ಸು ಏನ್ ಹೇಳುತ್ತೆ ಅದನ್ನೇ ಕೇಳ್ತಾ ಇರ್ತೀವಿ, ನಮ್ಮ ಶರೀರ ಏನ್ ಹೇಳುತ್ತೆ ಅದನ್ನೇ ಕೇಳ್ತಾ ಇರ್ತೀವಿ. ಅಂದ್ರೆ ಏನು? ನಾವು ಸೈತಾನನ ಗುಲಾಮ ಇದ್ದೀವಿ. ಅದನ್ನು ಬಿಟ್ಟು ಇವರು ಹೇಳೋದನ್ನ ಕೇಳಿ ಇವರಲ್ಲಿ ವಿಶ್ವಾಸ ಬಿಟ್ರೆ ನಾವು ಎಲ್ಲಿಗೆ ಇರ್ಬೇಕಿತ್ತೋ ಅಲ್ಲಿಗೆ ಹೋಗಿ ತಲುಪ್ತೇವೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಏನಾದ್ರೂ ಅರ್ಥ ಆಯ್ತು? ನಿದ್ದೆನೆ ಬಂತು. ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಆದ್ರಿಂದ ಒಂದೇ ಸಲಕ್ಕೆ ಪೂರ್ತಿ ತುಂಬಿಸ್ತೇನೆ ಅಂತ ಹೇಳಲಿಕ್ಕಾಗ 4 ದಿನದ ಊಟ ಒಂದೇ ಸಲ ಮಾಡ್ಲಿಕ್ಕೆ ಆಗತ್ತ? ಆಗೋದಿಲ್ಲ. ಯಾರು ಇಲ್ಲ. ಹಾಗೆ ನಾನು ಸ್ವಲ್ಪ 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 ತಿಳ್ಕೊಂಡ್ರೆ ನಾನು ನಿಧಾನವಾಗಿ ಅದು 10 ವರ್ಷದಲ್ಲಿ ಆಗ್ಬೇಕೋ 20 ವರ್ಷದಲ್ಲಿ ಆಗ್ಬೇಕೋ ಯಾರ ಕೈಯಲ್ಲಿರೋದು? ಯಾರ ಕೈಯಲ್ಲಿರೋದು? ನಮ್ಮ ಕೈಯಲ್ಲಿರೋದು. ನನಗೆ ಎಷ್ಟು ಬೇಗ ಬೇಕೋ ಅಷ್ಟು ನಾನು ಹೆಚ್ಚು ಕೇಳಬೇಕು, ತಿಳ್ಕೊಳ್ಬೇಕು. ಒಂದು ನರ್ಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕಲ್ತು ಕೂಡಲೇ ನರ್ಸ್ ಆಗ್ತಾರ? ಏನ್ ಕಷ್ಟಪಡ್ಬೇಕು? ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ಎಸ್ ಫಾದರ್ ಬರ್ತಾರೆ, ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಅದನ್ನ ಅವಳು ಅರ್ಥ ಮಾಡಿಕೊಂಡ್ರೆ ಮತ್ತೆ ಅರ್ಥ ಮಾಡಿಕೊಂಡ ಮೇಲೆ ಪ್ರಾಕ್ಟಿಕಲ್ ಮಾಡ್ಬೇಕು. ಬರೇ ಪುಸ್ತಕ ಓದಿ ಬಂದ್ರೆ ಆಗತ್ತೆ ಇಲ್ಲ. ಅದನ್ನ ಪ್ರಾಕ್ಟಿಕಲ್ ಕಲಿಯಬೇಕು ಅಲ್ವಾ? ಟೈಮ್ ಹಿಡಿಯತ್ತ. ಎಷ್ಟು ಹೆಚ್ಚು ಕಲಿತಾನೋ ಅಷ್ಟು ಎಕ್ಸ್ಪರ್ಟ್. ಹೌದಾ? ಹಾಗೆ ನಾನು ಎಷ್ಟು ತಿಳ್ಕೊಳ್ತೇನೋ ಅದನ್ನ ಮಾಡ್ತೇನಾದ್ರೆ ಎಕ್ಸ್ಪರ್ಟ್ ಆಗ್ತೇನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾವು ಏನು ಕಳ್ಕೊಂಡಿದ್ದೇವೋ ಅದನ್ನ ನಮಗೆ ಹಿಂದೆ ತಿರುಗಿಸ್ಬೇಕು. ನಾವು ದೇವರಿಟ್ಟದ್ದನ್ನ ಜೀವಿಸ್ಬೇಕು. ಆ ಸಂತೋಷದಲ್ಲಿ ನಾನು ದೇವರನ್ನ ಪ್ರೀತಿಸ್ಬೇಕು ಅಂತ ಹೇಳಿ ದೇವರ ಆಸೆ. ನನ್ನನ್ನು ಫೋರ್ಸ್ ಮಾಡಲಿಲ್ಲ. ನನಗೆ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಟ್ಟು ನನ್ನನ್ನ ಪರಿವರ್ತಿಸ್ಬೇಕು, ಕ್ರಿಶ್ಚಿಯನ್ ಮಾಡಬೇಕು ಅಂತ ದೇವರು ಬರಲಿಲ್ಲ. ಇದು ನನ್ನ ಇಚ್ಛೆ. ನಾನು ಬೇಕಾದ್ರೆ ಸ್ವೀಕರಿಸಬಹುದು. ನನಗೆ ಹೌದು ಅನಿಸಿದ್ರೆ, ಇಲ್ಲ ಅನಿಸಿದ್ರೆ ಅವರವರ ಇಚ್ಛೆ. ಯಾವ ಯೇಸು ಸ್ವಾಮಿನೂ ಈ ಭೂಮಿಯಲ್ಲಿರುವ ಎಲ್ಲಿ ಪ್ರಕಟಿಸ್ತಿದ್ದಾರೋ ಯಾರೂ ಯಾರನ್ನ ಒತ್ತಾಯ ಪಡಿಸೋದಿಲ್ಲ. ಆದರೆ ಸತ್ಯವನ್ನ ಹೇಳೋದು ನಮ್ಮ ಕೆಲಸ. ಅದಕ್ಕೆ ಜೀವ ಬೇಕಾದ್ರೂ ಕೊಡ್ಲಿಕ್ಕಿದ್ರು ಕ್ರೈಸ್ತರು ಕೊಡ್ತಾರೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇದುವೇ ಸತ್ಯ. ಇದರ ಹೊರಗೆ ಇನ್ನೊಂದು ಸತ್ಯ ಇಲ್ಲ. ಸತ್ಯ ಅಂದ್ರೇನು? ಸತ್ಯ ಅಂದ್ರೇನು? ಯಾವತ್ತು ಬದಲಾಗದೇ ಇರೋದು. ಯಾವುದು? ಯಾವತ್ತು ಬದಲಾಗೋದೇ ಇಲ್ಲ. ಅದ್ಯಾರು? ದೇವರು ಮಾತ್ರ. ದೇವರು, ದೇವರ ಮಾತು ಯಾವತ್ತೂ ಬದಲಾಗಲ್ಲ. ಅವರು ಹಿಂದೆ ಹೇಗಿದ್ರೋ ಇವತ್ತು ಹಾಗೆ, ನಾಳೆನೂ ಹಾಗೆ, ಇನ್ನು ಕೋಟಿ ವರ್ಷದ ನಂತರನೂ ಹಾಗೆ. ಹಾಗೆ ಅವರು ಹೇಳಿದ ಮಾತು ಹೇಗೆ ಹಿಂದೆ ಹೇಳಿದ್ರೋ ಹಾಗೆ ಇವತ್ತು, ಇನ್ನು ಮುಂದೇನೂ ಅದು ಬದಲಾಗಲ್ಲ. ಆದ್ರಿಂದ ದೇವರಲ್ಲಿ, ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟು ಅದರಂತೆ ನಡೆಯುವವನು ಧನ್ಯನು. ಅವನು ದೇವರಿಟ್ಟ ಎಲ್ಲವನ್ನ ಅನುಭವಿಸ್ತಾನೆ. ಮದುವೆಗೆ ಹೋಗ್ತೇವೆ, ಅಲ್ಲಿ ಒಳ್ಳೆ ಊಟ ಇರತ್ತೆ, 10-15 ಹೊಟ್ಟೆ ಹಸಿವಿಲ್ಲ, ಅನುಭವಿಸಲ್ಲ. ಅದೇ ಒಬ್ಬ ಹರಕಲ್ ಬಟ್ಟೆ ಹಾಕಿ ಹೋಗಿರ್ತಾನೆ, ಅವನಿಗೆ ಒಳ್ಳೆ ಹಸಿವು ಇರತ್ತೆ, ಅವನು ಪೂರ್ತಿ ತಿಂದು ಮಾಡಿ ಬರ್ತಾನೆ. ಹಾಗೆ ನಮಗೆ ಹಸಿವೆ ಇದೆ ಆದ್ರೆ ನಾವು ತಿಂತೇವೆ, ಇಲ್ಲಾಂದ್ರೆ ನಾವು ಬರೀ ಉಪ್ಪಿನಕಾಯಿ ತಿಂದು ಹೋಗ್ತೇವೆ.
ಇಲ್ಲಾರೆ ಗ್ಲೂಕೋಸ್ ಹಚ್ಚಿ ಉಸಿ ಹಚ್ಚಿ ಹೋಗ್ತೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ದೇವರಲ್ಲಿ ಇಲ್ಲಿಂದ ಹೋದ ನಂತರ ಫಸ್ಟಿಗೆ ದೇವರು ನನಗೆ ಇಲ್ಲಿ ಆಶೀರ್ವಾದ ಕೊಟ್ಟಿರ್ತಾರೆ. ನೀವು ಈಗ ಏನು ತಿಳಿಯದವರು ಅಲ್ವಾ? ಎಲ್ಲ ತಿಳ್ಕೊಂಡಿದ್ದೇವಾ? ಇಲ್ಲ. ಆದ್ರೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಅದು ನನ್ನ ಜೀವನದಲ್ಲಿ ನೆರವೇರಬೇಕಾದ್ರೆ, ದೇವರು ಕೊಟ್ಟಿರುವ ಆಶೀರ್ವಾದ ನನ್ನ ಜೀವನದಲ್ಲಿ ಮೊದಲು ನೆರವೇರಬೇಕಾದ್ರೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಟೇಪ್ ಹಾಕ್ಬೇಕು. ಏನು? ಟೇಪ್ ಹಚ್ಚಬೇಕು. ಬಾಯಿಗೆ ಬಡ್ 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 ಅಂತ ಬುಲೆಟ್ ಹೊಡೆದಾಗಿ ಮಾತಾಡ್ತಾ ಇರ್ತೇವೆ. ಫಸ್ಟಿಗೆ ಮುಚ್ಚಬೇಕು. ಯಾಕೆ? ಏನ್ ಕೇಳಿದ್ವಿ ಬೆಳಿಗ್ಗೆ? ನಮ್ಮ ನಾಲಿಗೆಯಲ್ಲಿ ಏನಿದೆ? ಆಶೀರ್ವಾದ ಇದೆ. ಒಳ್ಳೇದು ಕೆಟ್ಟದ್ದು ಮಾಡುವಂಥದ್ದು ಎರಡು ಎಲ್ಲಿದೆ? ಜುಬಾನ್ ಪರ್ ಹೈ. ಆಶೀರ್ವಾದ್ ಶ್ರಾಪ್ ಎಲ್ಲ ಎಲ್ಲಿದೆ? ನನ್ನ ಬಾಯಲ್ಲಿದೆ. ಯಾಕೆ ಅದು ಇದೆ? ಯಾಕೆ ಅಂತ ಹೇಳಿದ್ರೆ, ಹಿಂದೆ ನಾನು ಏನಾಗಿದ್ದೆ? ದೇವರಾಗಿದ್ವಿ. ಆಗದಿಂದಲೇ ಇದೆ. ನಮ್ಮ ಜೀವನ 99% ಹಾಳು ಮಾಡಿಕೊಂಡಿದ್ದು ನಾವೇ. ಯಾವುದರಿಂದ? ಒಂದು ಮಾತನಾಡಿದ್ರು ಅಂತ ಹೇಳಿದ್ರೆ ಎಷ್ಟು ಹಿಂದೆ ಕೊಡ್ತೇವೆ? ಇನ್ನೂ ಇದ್ರೆ ಅದನ್ನು ತಂದು ಹಾಕ್ತೇವೆ. ಹಾಲೆಲೂಯ, ಯೇಸುವೇ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಗಂಡನಿಗೆ ಹೇಳಿದ್ರು ಸಾಯಂಕಾಲ ಬರುವಾಗ ಸ್ವಲ್ಪ ತರಕಾರಿ ತಕೊಂಡು ಬಂದು, ಅವ್ರು ಎಲ್ಲೋ ಸುತ್ತಾಡ್ಕೊಂಡು ಬಂದು ಖಾಲಿ ಬಂದ್ರು. ಏನ್ ಹೇಳ್ತಾರೆ? ಏನ್ ಮಾಡ್ತಾರೆ? ನಿಮ್ಗೆ ಏನ್ ಮಾಡ್ತೀರಿ? ಸರಿ ಬೈತೀರಿ. ಆ ಪಾತ್ರೆ ಗೀತ್ರೆ ಎಲ್ಲ ಕೆಳಗಿರಲ್ಲ. ಹಾಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಸಿಟ್ಟು ತೋರಿಸ್ತೀರಾ ಇಲ್ವಾ? ಎಲ್ಲಿ ಇಲ್ಲಾದ್ರೂ ಮಕ್ಕಳು ಸಿಕ್ಕಿದ್ರೆ ಡಬ ಅಂತ ಅಲ್ಲಿಗಾರ ಹೊಡಿತಾರೆ. ಹಾಲೆಲೂಯ. ಯಾರು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಆದ್ರೂ ಶಬ್ದ ಮಾಡ್ತೇವೆ, ನಮ್ಮ ಕೋಪವನ್ನ ವ್ಯಕ್ತಪಡಿಸ್ತೇವೆ. ಹೌದಾ ಇಲ್ಲ? ನಾವು ಪ್ರೀತಿ ತೊಂದರೆ ಇಲ್ಲ, ಇನ್ನೊಂದ್ಸಲ ಹಾಗೆ ಮಾಡಬೇಡಿ ಅಂತ ಹೇಳ್ತೇವೆ. ಹಾಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹೌದಾ ಇಲ್ಲ? ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ನಾವೇನ್ ಮಾಡ್ತೇವೆ? ಪ್ರೀತಿ ತೋರಿಸ್ತೇವೆ? ಇಲ್ಲ. ನಾನು ಬಾಯಿಯಲ್ಲಿ ಮೊದಲು ಹೇಳಲಿಕ್ಕೆ ಕಲಿಬೇಕು, ನಾನು ದೇವರ ಮಗಳಿದ್ದೇನೆ, ಮಗನಿದ್ದೇನೆ. ಫಸ್ಟಿಗೆ ನನಗೇನು ಗೊತ್ತಾಗಬೇಕು? ನಾನು ಈ ಪ್ರಪಂಚದವನಲ್ಲ. ಏನೋ, ನಾನು ಆ ದೇವರ ಮಗಳು. ನನ್ನೊಳಗೆ ಯಾರಿದ್ದಾರೆ? ದೇವರಿದ್ದಾರೆ. ಆ ಬಾಯಿಯನ್ನ ಈ ವಾಕ್ಯಕ್ಕೆ ಮಾತ್ರ ತೆರೆಯಬೇಕು. ಆವಾಗ ನೀವು ಇಲ್ಲಿಂದ ತೆಗೆದುಕೊಂಡು ಹೋದ ಇಂಜೆಕ್ಷನ್ ಆಗಿರ್ಬೋದು, ಗ್ಲೂಕೋಗಸ್ ಆಗಿರ್ಬೋದು, ಅದು ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ಇದೆಲ್ಲ ಕೇಳಿದ್ದು ನಿಮಗೆ ಅರ್ಥ ಆಗದೆ ಹೋದ್ರೂ ಈ ಎರಡು ವಾಕ್ಯಗಳು ನಿಮ್ಮ ಬಾಯಲ್ಲಿದ್ರೆ ನಿಮಗೆ ತಕ್ಷಣ ಅದು ಹೇಳುತ್ತೆ, ಮಾಡಬೇಡ. ಆವಾಗ ಅದರ ಜೊತೆಗೆ ಆ ವಾಕ್ಯ ನಾವು ಹೇಳ್ತಾ ಇದ್ದೇವಲ್ಲ, ಆ ವಾಕ್ಯ ಯಾರದು? ಯಾರ ವಾಕ್ಯ? ದೇವರ ಮಗಳಿದ್ದೇವೆ, ದೇವರು ನನ್ನಲ್ಲಿದ್ದಾರೆ. ಇದು ಯಾರ ಮಾತು? ಇದು ಯೇಸು ಸ್ವಾಮಿ ಮಾತು. ಈ ಮಾತನ್ನು ನಾನು ಹೇಳುವಾಗ ಆ ಮಾತಿನಲ್ಲಿ ಜೀವ ಇದೆ. ಯಾಕೆ ಜೀವ ಇದೆ? ಯೇಸು ಸ್ವಾಮಿ ಇವತ್ತಿಗೂ ಜೀವ ಇದ್ದಾರೆ. ಆದ್ರಿಂದ ನಾನು ಈ ಮಾತನ್ನ ಹೇಳುವಾಗ ಆ ಮಾತಿನಲ್ಲಿರುವ ಜೀವ ನನ್ನೊಳಗೆ ಹರಿಯತ್ತೆ. ನಾನು ಹೇಳಲಿಕ್ಕೆ ಏನೋ ಬಾಯಿ ತೆರಿತೇನೆ, ಇಲ್ಲ ನಿಮಗೆ ದೇವರ ಆಶೀರ್ವಾದ ಮಾಡಿದ್ದಾರಂತ ನಾನು ಹೇಳ್ತೇನೆ. ನನ್ನ ಮಕ್ಕಳನ್ನು ನೋಡುವಾಗ ನಾನು ಏನ್ ಹೇಳ್ಬೇಕು? ಅವ್ರು ತರಲೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು? ದೇವರು ನಿನ್ನನ್ನ ಆಶೀರ್ವದಿಸಿದ್ದಾರೆ, ದೇವರು ನಿನ್ನಲ್ಲಿದ್ದಾರೆ, ನೀನು ದೇವರ ಮಗನಿದ್ದಿ. ಈ ಎರಡು ಮಾತನ್ನ ನಾನು ಕಲ್ತ್ರೆ, ಎರಡೇ ಮಾತು, ಯೇಸು ಸ್ವಾಮಿ ನನ್ನಲ್ಲಿದ್ದಾರೆ, ನಾನು ಯೇಸುವಿನ ಮಗಳಿದ್ದೇನೆ, ನನ್ನ ಮಕ್ಕಳು ನನ್ನ ಮನೆಯವರೆಲ್ಲ ಯೇಸುವಿನ ಮಕ್ಕಳಿದ್ದೇವೆ. ಇಷ್ಟೇ ಹೇಳ್ತಾ ಇರ್ಬೇಕು. ಹೇಗೆ? ಎಷ್ಟು ಸಲ? ಡಾಕ್ಟರ್ ಟ್ಯಾಬ್ಲೆಟ್ ಕೊಡ್ತಾರೆ, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ರಾತ್ರಿ ಒಂದು, ಬೆಳಿಗ್ಗೆ ಒಂದು. ಹಾಗಲ್ಲ, ದೇವರು ಹೇಳ್ತಾರೆ ದಿನ ರಾತ್ರಿ ಅದು ನನ್ನ ಬಾಯಿಯಲ್ಲಿ ಇರಬೇಕು. ಯಾವಾಗ ಇರ್ಬೇಕು? ದಿನ ರಾತ್ರಿ. ಆವಾಗ
ನಿಧಾನವಾಗಿ ನನಗೆ ಗೊತ್ತಿಲ್ಲದೆ ನಾನು ಬದಲಾಗಿರ್ತೇನೆ, ನನ್ನ ಕುಟುಂಬ ಬದಲಾಗಿರುತ್ತೆ, ಮಕ್ಕಳು ಬದಲಾಗಿರ್ತಾರೆ. ಕೊಡ್ಬೇಕಂತ ಇಲ್ಲ. ನಾನು ದೇವರಾಗಿ ಇದ್ರೆ ನನ್ನ ಮಕ್ಕಳು ಹೇಗಿರ್ತಾರೆ? ದೇವರಾಗಿರ್ತಾರೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ತಿದ್ದುವ ಕೆಲಸ ಬರಲ್ಲ, ಆದ್ರೆ ನಂಬಿಕೆ ಇರ್ಬೇಕು ಆ ಮಾತಲ್ಲಿ. ಏನ್ ಮಾತು? ನಾನು ದೇವರ ಮಗಳಿದ್ದೇನೆ, ದೇವರನ್ನಲ್ಲಿದ್ದಾರೆ, ಇಷ್ಟೇ. ನಾನು ದೇವರ ಮಗಳಿದ್ದೇನೆ, ನಾನು ದೇವರಲ್ಲಿದ್ದೇನೆ, ಇಷ್ಟೇ ಮಾಡ್ತಾ ಹೋಗಿ. ಗ್ಯಾರಂಟಿ ಹೇಳ್ತೇನೆ, ನನ್ನ ಅನುಭವದಿಂದ ನಿಮ್ಮ ಜೀವನನೇ ಬದಲಾಗಿರುತ್ತೆ. ಹಾಲೆಲೂಯ. ಅದು ಬಿಟ್ಟು ದೇವರೇ ಅದು ಮಾಡ್ರಿ, ದೇವರೇ ಇದು ಮಾಡಿ ಅಂತ ಹೇಳಿದ್ರೆ ದೇವರು ತನ್ನನ್ನ ಬದಲಾಯಿಸಿಕೊಳ್ಳೋದಿಲ್ಲ. ನಾನು ದೇವರಿಗೆ ಬುದ್ಧಿ ಹೇಳ್ಬೇಕು, ದೇವರು ನನಗೆ ಬುದ್ಧಿ ಹೇಳ್ಬೇಕು. ನಾನು ಅವ್ರು ಹೇಳಿದ ಬುದ್ಧಿಯನ್ನ, ಮಾರ್ಗದರ್ಶನವನ್ನ ಉಪಯೋಗಿಸಿದ್ರೆ ಅದು ನನ್ನ ಜೀವನದಲ್ಲಿ ಕೆಲಸ ಮಾಡತ್ತೆ. ನಾನು ಹೇಳಿದ್ದು ನನ್ನ ಜೇಬಿಂದ ಮಾಡಿದ್ದಲ್ಲ, ಅದು ದೇವರು ಕಲಿಸಿರೋದನ್ನು ನಿಮಗೆ ಹೇಳದೆ. ಅದು ಬಿಟ್ಟು ನಾನು ದೇವರಿಗೆ ಬದಲಿ ಮಾಡ್ಲಿಕ್ಕೆ ಹೋದ್ರೆ ನನ್ನ ಗಂಡನ್ ಸರಿ ಮಾಡ್ರಿ, ಮಕ್ಕಳನ್ನ ಸರಿ ಮಾಡ್ರಿ, ಆಶೀರ್ವಾದ ಮಾಡ್ರಿ ಫಾದರ್. ಹಾಲೆಲೂಯ. ನಾನು ಹೋಗಿ ಅಲ್ಲಿ ಬಾಯಿ ತೆರೆದು ಅದು ಬೇಡದ್ದೆಲ್ಲ ಬೈದಿರ್ತೇನೆ. ಮಕ್ಕಳಿಗೆ ಆಶೀರ್ವಾದ ಕೊಡ್ತೇನೆ, ಮಕ್ಕಳಿಗೆ ಏನಂತ ಬೈತೇವೆ, ಆಶೀರ್ವಾದ ಮಾಡ್ತೇವೆ? ಮಾಡೋದೇ ಇಲ್ಲ. ನಾವು ನಮ್ಮ ಶಕ್ತಿ ತೋರಿಸ್ತೇವೆ ಎಷ್ಟು ಗಟ್ಟಿ ಇದೆ ಅಂತೇಳಿ. ನಮಗೆ ನೋವಾಗುತ್ತೆ, ಅಷ್ಟು ಗಟ್ಟಿ ಹೊಡೆದಿರ್ತೇವೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಇದೆಲ್ಲ ನಾನು ಮಾಡಿದ್ದು ನಿಮ್ಗೆ ಹೇಳಿದ್ದು, ನೀವು ನನಗಿಂತ ಒಳ್ಳೆಯವರು ಇರ್ಬೇಕು. ಹಾಲೆಲೂಯ. ಯೇಸುವೇ ಸ್ತೋತ್ರ. ಒಂದಿನ ನನ್ನ ಮಗ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರ್ತಾ ಇದ್ದೆ. ಎಲ್ಲಿ? ಕಿಂಡರ್ ಗಾರ್ಡನ್ ಹುಟ್ಟಿ ಒಂದು 3 ವರ್ಷದಲ್ಲಿ ನಡೀತಾರಲ್ವಾ, ಅವಾಗ ಸ್ಕೂಲಿಗೆ ಹಾಕ್ತಾರೆ. ಮೂರ್ಖರು ನಾವು. ಹಾಲೆಲೂಯ. ಯೇಸುವೇ ಸ್ತೋತ್ರ. ನಿಮ್ ಕಡೆ ಎಲ್ಲ ಹಾಕಲ್ಲ, ಅದರಿಂದ ಬುದ್ಧಿವಂತ. ಹೆಚ್ಚು ಕಲಿತಾರಲ್ಲ ಅವರು ಹೆಚ್ಚು ಏನಾಗ್ತಾರೆ? ಹುಚ್ಚರಿರ್ತಾರೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಹಾಲೆಲೂಯ. ಹಾಗೆ ನಾನು ಒಬ್ಬ ಅದರಲ್ಲಿ. ಮಕ್ಕಳಿಗೆ ಸ್ಕೂಲಿಗೆ ಮಗನಿಗೆ ಹಾಕಿದ್ದೇನೆ. ಅಲ್ಲಿ ಹೋಗುವಾಗ ಟೀಚರ್ ಹೇಳಿದ್ರು, ಎಲ್ಲ ಮಕ್ಕಳು ABCD ಎಲ್ಲ ಬರೆಯುತ್ತೆ, ನಿನ್ ಮಗ ಮಾತ್ರ ಬರೆಯಲ್ಲ. ಆಗ ನನಗೆ ಈಗ ಅನ್ಸುತ್ತೆ, ಖುಷಿ ಆಗತ್ತೆ, ಏನಾಗತ್ತೆ? ಅವಮಾನ ಆಗತ್ತಲ್ವಾ? ಮನೆಗೆ ಬಂದು ನೋಡ್ದೆ, ಟೀಚರ್ ಹೇಳಿದ್ ನಂಬ್ಲಿಕ್ಕೆ ಆಗತ್ತಾ? ಮನೆಗೆ ಬಂದು ಮಗನೇ A ಬರೆಯೋ ಅಂತ ಹೇಳಿದೆ. ಚೆನ್ನಾಗಿ ಬರ್ದ A. B ಬರೆಯೋ ಅಂತ ಹೇಳಿದೆ. ಮತ್ತೆ A ಬರೆದು B ಅಂತ ಹೇಳ್ತಾ ಇದ್ದಾನೆ. ಸಿಟ್ಟು ಬಂತು. ಮತ್ತೆ C ಬರೆಯೋ ಅಂದೆ. A ಬರೆದು C ಅಂತ ಹೇಳ್ತಾ ಇದ್ದಾನೆ. ಈಗ ಸಿಟ್ಟು ಬರುತ್ತಾ ಇಲ್ಲ? ಚೆನ್ನಾಗಿ ಹೊಡೆದೆ. ಚೆನ್ನಾಗಿ ಹೊಡೆದಾದ್ಮೇಲೆ ನನ್ನ ಹತ್ರ ದೇವರು ಮಾತಾಡಿದ್ರು, ನಿನ್ನ ಒಂದು ತಪ್ಪುಗಳನ್ನು ನಾನು ನಿನಗೆ ಶಿಕ್ಷಿಸಲಿಲ್ಲ. ಏನು? ನೀನು ಜೀವನದಲ್ಲಿ ಇಷ್ಟು ತಪ್ಪು ಮಾಡ್ತಿ, ಒಂದು ದಿನನೂ ನಿನಗೆ ಅದರ ಸಲುವಾಗಿ ನಾನು ಶಿಕ್ಷೆ ಕೊಡ್ಲಿಲ್ಲ. ಆ ಮಗು ಬುದ್ಧಿ ಪಡ್ಕೊಳ್ಳೋ ಮೊದಲು ನೀನು ಅದನ್ನ ತಿದ್ದುತ್ತಾ ಇದ್ದೀಯಲ್ವಾ? ನೀನು ಎಷ್ಟು ತಪ್ಪು ಮಾಡಿದಿ? ಎಲ್ಲ ನನ್ನ ತಪ್ಪುಗಳನ್ನು ತೋರಿಸ್ತಾ ಹೋದೆ. ನಾವ್ಯಾರು ಇಲ್ಲಿ ತಪ್ಪು ಮಾಡದವರಿದ್ದೀವಿ? ಹಾಲೆಲೂಯ, 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 ಹಾಲೆಲೂಯ. ಮಾತಿಗೆ ಮಾತು ಕೊಡದವರಿದ್ದೀರಿ? ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಇಷ್ಟು ಲಿಸ್ಟ್ ಇದೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯಾಕೆಂದ್ರೆ ತಪ್ಪಿಸಿಕೊಳ್ಳೋ ವಿಷಯನೇ ಇಲ್ಲ ಇಲ್ಲಿ. ಹಾಲೆಲೂಯ. ದೇವರು ಯಾರನ್ನಾದ್ರೂ ಕಳಿಸ್ತಾರೆ ಆದ್ರೆ ಅವನಿಗೆ ಫುಲ್ ಜ್ಞಾನವನ್ನು ಕೊಟ್ಟೆ ಕಳಿಸ್ತಾನೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಎಲ್ಲ ತಪ್ಪುಗಳನ್ನು ಮಾಡಿದವನು ನಾನಿದ್ದೇನೆ. ಹಾಲೆಲೂಯ. ಅದು ಎಲ್ಲೂ ಮಾಡ್ಲಿಲ್ಲ ಅಂತ ಹೇಳಿ ನಾನು ಮಾಡಿ ತೋರಿಸ್ತೇನೆ, ಮಾಡಿದಿರ ಇಲ್ವಾ ಅಂತ ಹೇಳಿ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಹೀಗೆ ನನಗೆ ದೇವರು ಕಲಿಸಿದ್ದು. ಆ ದಿನದಿಂದ ನಾನು ನನ್ನ ಮಗನನ್ನ ಹೊಡೆಯೋದನ್ನ ಬಿಟ್ಟೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಎಲ್ಲಿ ಬದಲಾಗಬೇಕು? ನಾನು ಬದಲಾಗಬೇಕು. ನನ್ನ ಯೋಚನೆ ಬದಲಾಗಬೇಕು. ಯಾವ ಹಂತದಲ್ಲಿ ತಿದ್ದಬೇಕು, ಯಾವ ಹಂತದಲ್ಲಿ ತಿದ್ದಬಾರ್ದು, ಏನು ತಿದ್ದಬೇಕು, ಏನು ತಿದ್ದಬಾರ್ದು, ಯಾವುದು ಜ್ಞಾನ ಇಲ್ಲ. ನಾವು ಯಾಕೆ ಹೆದರ್ತೇವೆ? ಕಲಿಯದಿದ್ರೆ ಮುಂದೆ ಅವನು ಭವಿಷ್ಯ ಹಾಳಾಗುತ್ತೆ. ಯಾವುದ್ರಲ್ಲಿ ನಂಬಿದ್ದೇವೆ ನಾವು? ದೇವರಲ್ಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ.
ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇನ್ನೊಂದ್ಸಲ ಅವನ್ ದೊಡ್ಡದಾದ, ಮಗಳು ಸಣ್ಣವಳು, ಅವಳು ಒಂದು ತಪ್ಪು ಮಾಡಿದ್ಲು. ಅದಕ್ಕೆ ಅವಳಿಗೆ ಗೊತ್ತಾಗ್ಬೇಕಂತ ಹೊಡೆದೆ. ಮಕ್ಕಳಿಗೆ ಹೊಡಿಯುವಾಗ ಹೊಡೆದ್ರೆ, ತಾಯಿ ಹೊಡೆದ್ರೆ ಎಲ್ಲಿ ಓಡ್ ಬರ್ತಾರೆ? ತಾಯಿ ಮಗನಿಗೆ ಹೊಡೆದ್ರೆ ಮಗು ಎಲ್ಲಿ ಓಡುತ್ತೆ? ತಾಯಿ ಮಗನಿಗೆ ಹೊಡೆದ್ರೆ ಮಗ ಎಲ್ಲಿ ಓಡ್ ಹೋಗ್ತಾನೆ? ತಾಯಿ ಹತ್ರ, ತಂದೆ ಹತ್ರ ಹೋಗ್ತಾನೆ. ತಂದೆ ಹೊಡೆದ್ರೆ ಎಲ್ಲಿ ಹೋಗ್ತಾನೆ? ತಾಯಿ ಹತ್ರ ಹೋಗ್ತಾನೆ. ನಾನು ಹೊಡಿವಾಗ ಇದು ನನ್ನ ಹತ್ರನೇ ಬಂತು. ಎಲ್ಲಿ ಬಂತು? ಬಂದಿದ್ ಮಾತ್ರ ಅಲ್ಲ, ಅಪ್ಪಿ ಹಿಡ್ಕೊಳ್ತು. ನನಗೆ ದುಃಖ ಬಂತು, ನನಗೆ ಕಣ್ಣೀರು ಬಂತು. ಆಗ ದೇವರು ಮಾತಾಡಿದ್ರು, ಹೀಗೆ ನೀನು ಇರ್ಬೇಕು. ನಾನು ನಿನಗೆ ಪೆಟ್ಟು ಕೊಟ್ಟು ಕಲಿಸ್ತೇನೆ, ಆದ್ರೆ ನೀನ್ ನನ್ನಿಂದ ಓಡಿ ಹೋಗ್ತೀಯಾದ್ರೆ ಏನು ಕಲಿಯಲ್ಲ. ನೀನ್ ನನ್ನ ಪಣಿಗೆ ಬರ್ತೀಯಾದ್ರೆ ನಾನು ನಿನಗೆ ಕಲಿಸ್ತಾ ಹೋಗ್ತೇನೆ. ಏನ್ ಮಾಡ್ತೇನೆ? ಕಲಿಸ್ತಾ ಹೋಗ್ತೇನೆ. ತಂದೆ ತನ್ನ ಮಕ್ಕಳಿಗೆ ಕಲಿಸ್ತಾನೆ. ಈ ದೇವರು ತಂದೆ ಆಗಿದ್ದಾರೆ, ತನ್ನ ಮಕ್ಕಳನ್ನು ಕಲಿಸ್ತಾರೆ. ಏನಾಗ್ಲಿಕ್ಕೆ? ಅವರ ಹಾಗೆ ಆಗ್ಲಿಕ್ಕೆ. ನಾನು ಅವರನ್ನ ನಂಬಿದ್ದೇನೆ ಅಂತ ಹೇಳಿದ್ರೆ, ನಾನು ಸ್ವಾಮಿ ಕಲ್ಸಿ 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 ಅಂತ ಹೇಳ್ತಾ ಇರ್ತೇನೆ. ಇಲ್ದಿದ್ರೆ ಸ್ವಾಮಿ ಅದು ಕೊಡಿ 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 ಅಂತ ಹೇಳ್ತೇನೆ. ಈಗ ಕಲಿಸಿ ಅಂತ ಹೇಳುವವನು ಮಗನಿದ್ದಾನೋ, ಕೊಡು ಅಂತ ಹೇಳುವವನು ಮಗನಿದ್ದಾನೆ? ನಿಮ್ಮ ಮನೆಯಲ್ಲಿ ಊಟವನ್ನ ತೆಗೆದು ತಿನ್ನುವವನು ಮಗನೋ ಅಥವಾ ಕೇಳುವವನು ಮಗನೋ? ಕೇಳಿದ್ದಲ್ವಾ? ಪಕ್ಕದವ್ರಿಗೆ ಮನೆಯವರಿಗೆ ಮಗ ಅಂತ ಹೇಳ್ತೀರಿ, ಆಸ್ತಿ ಕೊಡ್ತೀರಿ. ಯಾಕೆ? ಕೇಳುವವನು ಮಗ ಅಲ್ಲ, ತೆಗೆದು ತಿನ್ನುವವನು ಮಗ. ಮಗ ಕೇಳೋದಿಲ್ಲ, ಗೊತ್ತು ತಾಯಿ ತಂದೆ, ಅವನು ತೆಗೆದು ತಿಂತಾನೆ. ದೇವರಿಗೆ ಅದು ಇಚ್ಛೆ. ನಾವು ಕೇಳುವವರಾಗಿದ್ರೆ ಮಗನೇ ಅಲ್ಲ, ಮಗಳೇ ಅಲ್ಲ. ಹಾಲೆಲೂಯ್ಯ. ನಮಗೆ ದೇವರ ಪರಿಚಯನೇ ಇಲ್ಲ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ದೇವರು ಏನು ಇಟ್ಟಿದ್ದಾರೆ ಅಂತ ಹುಡುಕಿ ತಿನ್ನುವವನು ಮಗ. ಅವನಿಗೆ ಧೈರ್ಯ ಇದೆ, ಡಬ್ಬ ತೆಗಿತಾನೆ, ಹುಡುಕ್ತಾನೆ. ಹೌದಾ? ತಾಯಿ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ಗೊತ್ತು. ಗಂಡನಿಗೂ ಗೊತ್ತಿರುತ್ತೆ ತಾಯಿ ಎಲ್ಲಿ, ಹೆಂಡತಿಯಲ್ಲಿ ಬಚ್ಚಿಟ್ಟಿರ್ತಾಳೆ ದುಡ್ಡು. ಹಾಲೆಲೂಯ್ಯ. ಹಾಗೆ ನಾವೀಗ ಯೋಚಿಸ್ಬೇಕು, ನಾವು ದೇವರ ಮಕ್ಕಳಿರ್ಬೇಕೋ ಅಥವಾ ಬೇಡುವವರಿರ್ಬೇಕೋ? ಭಿಕ್ಷುಕರಿರ್ಬೇಕೋ ಮಕ್ಕಳಿರ್ಬೇಕೋ? ಮಕ್ಕಳಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಭಿಕ್ಷುಕರಾದ್ರೆ ಏನ್ ಮಾಡ್ಬೇಕು? ಭಿಕ್ಷುಕರಾದ್ರೆ ಏನ್ ಮಾಡ್ಬೇಕಂತ ಇಲ್ಲ, ಬರೋದು ಕೇಳೋದು ಹೋಗೋದು ಅಷ್ಟೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ಮಗನಾಗ್ಬೇಕಾದ್ರೆ ಕಲಿಬೇಕಾಗತ್ತೆ. ಹಾಲೆಲೂಯ್ಯ.